ಯುದ್ಧದಿಂದಾಗಿ ವಿದೇಶಕ್ಕೆ ತರಕಾರಿ ರಫ್ತಾಗುವುದು ಕೂಡ ಬಂದಾಗಿದೆ. ರಾಯಚೂರಿನಲ್ಲಿ ಟೊಮ್ಯಾಟೊ ಬೆಳೆಗಾರರು ಕಂಗಾಲಾಗಿದ್ದಾರೆ. ಕಳೆದೊಂದು ತಿಂಗಳಿಂದ ಟೊಮ್ಯಾಟೊಗೆ ಬೆಲೆನೇ ಇಲ್ಲ. ಹೋಟೆಲ್ನಲ್ಲಿ ವ್ಯಾಪಾರ ಇಲ್ಲದೆ ಟೊಮ್ಯಾಟೊಗಳು ಖರೀದಿ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ರಫ್ತು ಮಾಡೋದಕ್ಕೂ ಆಗ್ತಾ ಇಲ್ಲ. ಟೊಮ್ಯಾಟೊ ಹೊಲಗಳಿಗೆ ಕುರಿಗಳನ್ನ ಬಿಟ್ಟು ಮೇಯಿಸ್ತಾ ಇದ್ದಾರೆ ರೈತರು. ಒಂದಷ್ಟು ಹಾಳಾಗಿ ಹೋಗಿದೆ, ಇದಾಗಲೇ ಕೊಳುತು ಹೋಗುತ್ತೆ. ಹೂಕೋಸು ದರದಲ್ಲೂ ಕೂಡ ಕುಸಿತ ಆಗಿದೆ. ರಾಯಚೂರಿನ ರೈತರಿಗೆ ಇದು ಆತಂಕ ತಂದಿಟ್ಟಿದೆ. ಇಡೀ ಹೊಲದಲ್ಲಿ ಹರಡಿಕೊಂಡಿರುವಂಥ ಟೊಮ್ಯಾಟೊ ನೋಡಿ, ಅದನ್ನು ಕೀಳೋದಕ್ಕೆ ಹೋಗ್ತಾ ಇಲ್ಲ. ಒಂದು ತಗೊಳ್ಳೋರು ಯಾರೂ ಇಲ್ಲ. ಹೋಟೆಲ್ ಉದ್ಯಮ ಕೂಡ ಅರ್ಧಕ್ಕರ್ಧ ಬಂದ್ ಆಗಿರೋದ್ರಿಂದ ಹೋಟೆಲ್ಗಳಿಗೂ ಹೋಗ್ತಾ ಇಲ್ಲ. ಜೊತೆಗೆ ಎಕ್ಸ್ಪೋರ್ಟ್ ಏನಾಗ್ತಾ ಇತ್ತು ಅದು ಕೂಡ ಸ್ಟಾಪ್ ಆಗಿದೆ. ಅದರಲ್ಲಿ ಮೊಟ್ಟೆ ಕೂಡ ಸೇರಿಕೊಳ್ಳುತ್ತೆ, ಆಮೇಲೆ ರೈಸ್ ಕೂಡ, ಇದು ಯಾವುದೂ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದು ರೈತರಿಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ. ಪ್ರತಿನಿಧಿ ಭೀಮೇಶ್ ಇದಕ್ಕೆ ಸಂಬಂಧಪಟ್ಟಾಗ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾನು ರಾಯಚೂರು ತಾಲೂಕಿನ ಕಡಗಂದೊಡ್ಡಿ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ತಾ ಹೋಗ್ಬೋದು ಯಾವ ರೀತಿ ಒಳ್ಳೆ ಫಸಲ್ ಬಂದರೂ ಕೂಡ ಎಲ್ಲೊಂದು ಕಡೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಎಲ್ಲೊಂದು ಕಡೆ ದರ ಕುಸಿತ ಆಗಿರುವಂಥ ಕಾರಣಕ್ಕಾಗಿ ರೈತರು ಹೊಲದಲ್ಲೇ ಟೊಮಾಟೊ ಹಣ್ಣುಗಳನ್ನು ಬಿಟ್ಟು ಹೋಗಿರುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು. ಎಷ್ಟು ಅದ್ಭುತವಾಗಿ ಬೆಳೆ ಬಂದಿದೆ. ಎಲ್ಲೊಂದು ಕಡೆ ಒಳ್ಳೆ ರೇಟ್ ಇದ್ದರೆ ಲಕ್ಷಾಂತರ ರೂಪಾಯಿ ಲಾಭವನ್ನು ರೈತರು ಮಾಡ್ಕೋತಾ ಇದ್ರು. ಆದರೆ ಕೆಜಿಗೆ ರೈತರಿಗೆ ₹1 ಬೀಳೋ ಮಟ್ಟಕ್ಕೆ ಇದು ದರ ಕುಸಿತೋಗಿರುವಂಥದ್ದು. ಹೀಗಾಗಿ ಎಲ್ಲೊಂದು ಕಡೆ ರೈತರು ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಎಲ್ಲಿ ನೋಡಿದ್ರು ಕೂಡ ಒಳ್ಳೆ ಹಣ್ಣೆ ಸಿಗುತ್ತೆ, ಒಳ್ಳೆ ಫಸಲು ಕೂಡ ಈ ಬಾರಿ ಬಂದಿತ್ತು. ಆದರೆ ಏಕಾಏಕಿ ದರ ಕುಸಿತ ಆಗಿರುವಂಥ ಕಾರಣಕ್ಕಾಗಿ ರೈತರು ಕಣ್ಣೀರಿಡುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿರುವಂಥದ್ದು. ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ, ಯಾವ ರೀತಿ ಸದ್ಯ ನಷ್ಟ ಆಗಿದೆ ಅಂತ? 50,000 ರಿಂದ 60,000 ಖರ್ಚಾಗಿದೆ ಒಂದು ಎಕರೆ. ಇವಾಗ ರೇಟ್ ನೋಡಿದ್ರೆ ಪಾತಾಳ ಕುಸಿದೆ ಸರ್. ಒಂದು ₹20, ₹30, ₹50 ಎಷ್ಟು ರೇಟ್. ಎಷ್ಟಕ್ಕೆ? 25 kg ಬಾಕ್ಸ್. ನಾವು ತಗೊಂಡೋಗಿರುವ ಬಾಡಿ ಕೂಡ ಆಟೋ ಬಾಡಿ ಕೂಡ ಬರುವಲ್ದು, ಅದಕ್ಕೆ ಬಿಟ್ಟು ಕುರಿ ಎಮ್ಮೆ. ಈಗ ಇಷ್ಟು ನೀವು ಈಗ ಇದನ್ನ ನೋಡಿದ್ರೆ ಟೊಮಾಟೊ ನೋಡಿದ್ರೆ ಎಲ್ಲೊಂದು ಒಳ್ಳೆ ರೇಟ್ ಇದ್ರೆ ಎಷ್ಟು ಸಿಗ್ತಿತ್ತು ನಿಮಗೆ ಅಂತ? 800-1000 ರೂಪಾಯಿ ಕೂಡ ಸೀಸನ್ನಾಗ ಹೋಗೈತ್ರಿ ಸರ್. 800-1000 ರೂಪಾಯಿ ಒಂದು ಬಾಕ್ಸ್ ಹೋಗೈತಿ. ಈಗ ಎಲ್ಲೆಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ರಿ, ತೊಗೊಂಡು ನೋಡಿದ್ರಿ, ಯಾವ ಮಾರ್ಕೆಟಿಗೆ ತೊಗೊಂಡೋಗಿದ್ರಿ? ಇಲ್ಲಿ ರಾಯಚೂರು ಮಾರ್ಕೆಟು, ಹೈದ್ರಾಬಾದ್, ಕೋಲಾರ. ಈಗ ಎಲ್ಲಿ ಹೈದರಾಬಾದ್ಗೆ ಹೋದ್ರು ರೇಟ್ ಇಲ್ಲ? ರೇಟ್ ಇಲ್ಲ ಸರ್, ಅಲ್ಲಿ 50 ರೂಪಾಯಿ. ಈ ವರ್ಷ ನೋಡ್ರಿ ಪ್ರತಿಯೊಂದು ಹತ್ತಿ ಮಾರ್ಕೆಟ್ನಲ್ಲಿ ಹತ್ತಿ ಕೂಡ ಸರಿಯಾಗಿ ಬರಲಿಲ್ಲ ಬೆಳೆ. ಅದನ್ನು ತೆಗೆದು ನಾವು ಇನ್ನೇನು ಹೋಯ್ತಂತ ಟೊಮಾಟೊ ಹಾಕಿದ್ವಿ, ಕಾಲಿಫ್ಲವರ್ ಕೂಡ ಹಾಕಿದ್ವಿ, ಅದು ಕೂಡ ಮಡಿಕೆ ಹೊಡೆದಿಟ್ಟಿವಿ. ಮಾರ್ಕೆಟ್ನಲ್ಲಿ ರೇಟೇ ಇಲ್ಲ. ಆದರೆ ಇವತ್ತಿನ ದಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂದಿರ್ತದ, ರೈತರ ಮೇಲೆ ಕಾಳಜಿ ಇಲ್ಲ. ನಮಗೆ ಇವಾಗ ಇದು ಕನಿಷ್ಠ ಅಂದರೆ ಒಂದು 4 ಲಕ್ಷ ಲಾಸು. ಎಷ್ಟು ರೇಟ್ ಕುಸ್ತೈತ್ರಿ ಈಗ ಅಂತ? ಈಗ ರೇಟ್ ಭಾಳ ಕುಸಿತದ. ನಮಗೆ ಕನಿಷ್ಠ ಅಂದರೆ 40 ರೂಪಾಯಿಯನ್ನು ಒಂದು ಕೆಜಿಗೆ ಸಿಗಬೇಕು. ಈ ವೀಕ್ಷಣೆ ಮಾಡಿ ಪರಿಹಾರ ಕೊಡಬೇಕು. ಎಕರೆಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ನಾವು ಸರ್ಕಾರಕ್ಕೆ ಗಮನ ವಹಿಸಿ ಹೇಳ್ತೀವಿ. ಇದು ರೈತರು ಹೇಳ್ತಾ ಇರುವಂಥದ್ದು. ಸೂಕ್ತ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.